ಡಿಕೆ ಶಿವಕುಮಾರ್ ಅವರ ಪ್ರಸ್ತಾಪ ವಿವಾದವನ್ನ ಹುಟ್ಟುಹಾಕಿದೆ. ತಿರುಪತಿಯಲ್ಲಿ ಮೊದಲ ಆರತಿಯ ವಿಚಾರ ಈಗ ಕಿಡಿಯನ್ನ ಹೊತ್ತಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಅದು ಗೊಂದಲವೋ ಅಥವಾ ವಿವಾದವೋ? ಟಿಟಿಡಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಅಪಾರ್ಥ ಮಾಡಿಕೊಳ್ತಾ ಹಾಗಾದ್ರೆ ರಾಜ್ಯಕ್ಕೆ ಮೊದಲ ಆರತಿ ಸಿಕ್ಕಿದ ಹೇಗೆ? ರಾಜ್ಯಕ್ಕೂ ಟಿಟಿಡಿಗೂ ತಿಮ್ಮಪ್ಪನಿಗೂ ಇರುವಂತಹ ಸಂಬಂಧ ಏನು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ಯಾವುದೇ ಶಾಸಕರು ತಿರುಪತಿ ದರ್ಶನಕ್ಕೆ ಹೋದಾಗ ನಮ್ಮ ರಾಜ್ಯದ ಪರವಾಗಿ ಆರತಿಗೆ ಕೊಡೋಕ್ಕೆ ಒಂದು ಅವಕಾಶ ಇದೆ. ಮೊದಲನೇ ಆರತಿ ನಮ್ಮದು. ಏನು ಆ ತಟ್ಟೆನ ತೆಗೆದುಕೊಂಡು ಹೋಗಿ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ఇది మైసూర్ మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. ತಿರುಪತಿ ಕೋಟ್ಯಾಂತರ ಭಕ್ತರ ಪುಣ್ಯಸ್ಥಳ. ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿದ ಪರಮ ಪೂಜ್ಯ ಸ್ಥಳ. ದಿನಕ್ಕೆ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಶ್ರೀನಿವಾಸನ ದರ್ಶನ ಪಡೆದು ಪುನೀತರಾಗ್ತಾರೆ. ಭೂವೈಕುಂಠ ಅಂತಾನೆ ಪ್ರಸಿದ್ಧಿ ಪಡೆದಿರೋ ಈ ಸ್ಥಳಕ್ಕೆ ಬರುವುದೇ ಒಂದು ಪುಣ್ಯದ ಕಾರ್ಯವಾದರೆ, ವೆಂಕಟೇಶ್ವರನ ದರ್ಶನ ಪಡೆಯುವುದು ಮತ್ತೊಂದು ಪುಣ್ಯದ ಕಾರ್ಯ. ಆದರೆ ಇವೆರಡಕ್ಕಿಂತ ಪವಿತ್ರವಾದ ಮತ್ತೊಂದು ಕಾರ್ಯವಿದೆ. ಅದು ವೆಂಕಟೇಶ್ವರನಿಗೆ ನಿರ್ವಹಿಸೋ ಪ್ರಥಮ ಆರತಿ. ಆ ಆರತಿಯೇ ಈಗ ಕಿಚ್ಚು ಹಚ್ಚಿದೆ, ಗೊಂದಲ ಮೂಡಿಸಿದೆ. ಕಿಚ್ಚು ಹಚ್ಚಿದ ಪ್ರಥಮ ಆರತಿ ವಿವಾದವೋ ಗೊಂದಲವೋ? ಏನಿದು ಮೊದಲ ಆರತಿ? ಸಿಎಂ ಪ್ರಸ್ತಾಪ ಸರಿಯೋ ತಪ್ಪೋ? ಸಿಎಂ ಹೇಳಿದ್ದು ಟಿಟಿಡಿಗೆ ಅಪಾರ್ಥವಾಯ್ತಾ? ಪ್ರಥಮ ಆರತಿ ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳಲ್ಲಿ ತುಂಬಾ ಮುಖ್ಯವಾಗಿರೋ ಆಚರಣೆ. ಯಾವುದೇ ದೇವಾಲಯದಲ್ಲಿ ಯಾವುದೇ ದೇವರಿಗೆ ಅರ್ಪಿಸುವ ಮೊದಲ ಆರತಿಯನ್ನೇ ಪ್ರಥಮ ಆರತಿ ಅಂತ ಕರೀತಾರೆ. ಮುಂಜಾನೆ ಗರ್ಭಗುಡಿಯನ್ನ ತೆರೆದು ದೇವರಿಗೆ ಅಲಂಕಾರ ಮಾಡಿ ಪೂಜೆ ನಂತರ ಪ್ರಥಮ ಆರತಿ ಮಾಡಲಾಗುತ್ತೆ. ಈ ಆರತಿಯಲ್ಲಿ ಭಾಗವಹಿಸೋರ ಮೇಲೆ ಹೆಚ್ಚಿನ ದೇವರ ಕೃಪೆ ಇರುತ್ತೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದಾನೇ ಪ್ರಥಮ ಆರತಿ ಅನ್ನೋದು ಅತಿ ಮುಖ್ಯ ಅನ್ನಿಸುತ್ತೆ. ತಿರುಪತಿ ದೇವಾಲಯದಲ್ಲೂ ಕೂಡ ಪ್ರಥಮ ಆರತಿ ನೆರವೇರಿಸಲಾಗುತ್ತೆ. ಅತ್ಯಂತ ವಿಶೇಷವಾಗಿ ತಿರುಪತಿಯಲ್ಲಿ ಯಾರಾದರೂ ಕರ್ನಾಟಕದ ಅಧಿಕಾರಿ ಇದ್ರೆ ಆ ಅಧಿಕಾರಿಯನ್ನೇ ವಿಶೇಷ ಅಧಿಕಾರಿ ಅಂತ ಪರಿಗಣಿಸಿ ಈ ಪ್ರಥಮ ಆರತಿಯಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಕಲ್ಪಿಸಲಾಗುತ್ತದೆ. ಆದರೆ ಈಗ ಅದೇ ಪ್ರಥಮ ಆರತಿ ಕಿಚ್ಚಾಗಿ ಕಾಡುತ್ತಿದೆ. ಕರ್ನಾಟಕ ಮತ್ತು ಟಿಟಿಡಿ ನಡುವೆ ಗೊಂದಲ ಮೂಡಿಸಿದೆ. ಆ ಗೊಂದಲಕ್ಕೆ ಕಾರಣವಾಗಿದ್ದು ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದ ಅದೊಂದು ಮಾತು. ಯಾವುದೇ ಶಾಸಕರು ತಿರುಪತಿ ದರ್ಶನಕ್ಕೆ ಹೋದಾಗ ನಮ್ಮ ರಾಜ್ಯದ ಪರವಾಗಿ ಆರತಿಗೆ ಕೊಡೋಕ್ಕೆ ಒಂದು ಅವಕಾಶ ಇದೆ. ಮೊದಲನೇ ಆರತಿ ನಮ್ಮದು. ಏನು ಆ ತಟ್ಟೆನ ತೆಗೆದುಕೊಂಡು ಹೋಗಿ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ಒಂದಿನ ತಹಶೀಲ್ದಾರ್ಗೂ ಸಿಗ್ಬೋದು, ಎಸಿಗೂ ಸಿಗ್ಬೋದು, ಶಾಸಕರಿಗೂ ಸಿಗ್ಬೋದು, ನಮ್ಮ ಮೇಯರ್ಗಳಿಗೂ ಸಿಗ್ಬೋದು, ಎಂಪಿಗಳಿಗೆ ಸಿಗ್ಬೋದು. ಅವ್ರಿಗೆ ಆ ಒಂದು ಭಾಗ್ಯ ಸಿಗಲಿ. ಆರತಿ ಕೊಡೋದು ಕರ್ನಾಟಕಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅವತ್ತಿಂದ ಒಂದು ಪದ್ಧತಿ ಉಳಿಸ್ಕೊಂಡು ಬಂದಿದ್ದಾರೆ. ಬರೀ ಒಬ್ಬ ಆಫೀಸರ್ ಎತ್ಕೊಂಡೋಗಿ ಕೊಡೋದಕ್ಕಿಂತ ಜನಪ್ರತಿನಿಧಿಗಳು ಹೋಗಿ ಆ ದೇವರಿಗೆ ಪ್ರಾರ್ಥನೆಯನ್ನ ಮಾಡಲಿ ರಾಜ್ಯದ ಪರವಾಗಿ ಅಂತ. ತಿರುಪತಿದ ಏನು ಗೈಡ್ಲೈನ್ಸ್ ಇದೆ, ಅವ್ರದ್ದೇನು ಪದ್ಧತಿ ಇದೆ ಅದನ್ನೇ ಫಾಲೋ ಮಾಡಲಿ. ಆರತಿ ಕೊಡುವಂತ ವಿಚಾರದಲ್ಲಿ ನಮ್ಮ ಪ್ರತಿನಿಧಿಗಳಿಗೆ ಅವಕಾಶ ಸಿಗಲಿ. ಕೇಳಿಸ್ಕೊಂಡ್ರಲ್ಲ, ಇದು ಕೆಲವು ದಿನಗಳ ಹಿಂದೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದ ಮಾತು. ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿದಿನ ನೆರವೇರುವ ಮೊದಲ ಆರತಿಯಲ್ಲಿ ಇನ್ನು ಮುಂದೆ ಕರ್ನಾಟಕದ ಸಚಿವರು, ಶಾಸಕರು, ನ್ಯಾಯಾಧೀಶರು, ಹಿರಿಯ ಅಧಿಕಾರಿಗಳು ಸೇರಿದಂತೆ ಗಣ್ಯ ವ್ಯಕ್ತಿಗಳಿಗೆ ಅವಕಾಶ ಒದಗಿಸಲು ತೀರ್ಮಾನಿಸಲಾಗಿದೆ. ಈ ಕುರಿತು ಶೀಘ್ರದಲ್ಲೇ ಆದೇಶ ಹೊರಡಿಸಲಾಗುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದರು. ಈಗ ಇದೇ ಮಾತು ವಿವಾದ ಹುಟ್ಟಾಕಿದೆ. ಮೊದಲಿಂದಲೂ ಇದೇ ಅವಕಾಶ ಸಿಎಂ ಹೊಸದಾಗಿ ಹೇಳಿದ್ದೇನು? ಮೊದಲಿನಿಂದಲೂ ತಿರುಪತಿಯಲ್ಲಿರೋ ಕರ್ನಾಟಕದ ವಿಶೇಷ ಅಧಿಕಾರಿಗೆ ಒಂದು ಅವಕಾಶವಿದೆ. ತಿರುಮಲದಲ್ಲಿ ಪ್ರತಿದಿನ ನಡೆಯೋ ಪ್ರಥಮ ಆರತಿಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸುವ ಹಕ್ಕಿದೆ. ಈ ಹಕ್ಕು ಬೇರೆ ಯಾವುದೇ ರಾಜ್ಯಗಳಿಗೆ ಇಲ್ಲ. ಇಲ್ಲಿ ವಿಶೇಷ ಅಧಿಕಾರಿ ಮಾತ್ರವಲ್ಲ, ತಿರುಮಲದಲ್ಲಿರೋ ಕರ್ನಾಟಕ ಭವನದಲ್ಲಿರೋ ಉನ್ನತ ಮಟ್ಟದ ಅಧಿಕಾರಿ, ಉನ್ನತ ಮಟ್ಟದ ಸಚಿವರು ಬೇಕಿದ್ದರೆ ಆಯಾ ದಿನದ ಪ್ರಥಮ ಆರತಿಯಲ್ಲಿ ಪಾಲ್ಗೊಳ್ಳಬಹುದು.
ಒಂದು ವೇಳೆ ತಿರುಪತಿಯ ಕರ್ನಾಟಕ ಭವನದಲ್ಲಿ ಕರ್ನಾಟಕದ ಶಾಸಕ ಅಥವಾ ಸಚಿವರಿದ್ದರೆ ಅದೇ ವ್ಯಕ್ತಿ ಪ್ರಥಮ ಆರತಿಯಲ್ಲಿ ಭಾಗವಹಿಸಬಹುದು. ಇದೇ ಆದೇಶವನ್ನ ಹೊರಡಿಸೋದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿರಬಹುದು. ಆದರೆ ಈ ಪ್ರಸ್ತಾಪ ಟಿಟಿಡಿಯಲ್ಲೇ ಹಲವರಲ್ಲಿ ಆಕ್ರೋಶ ಹುಟ್ಟಾಕಿದೆ. ಪ್ರಥಮ ಆರತಿ ಸಚಿವರು ಶಾಸಕರಿಗಲ್ಲ, ಟಿಟಿಡಿ ಸದಸ್ಯನಿಂದ ಆಕ್ರೋಶ. ಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪಕ್ಕೆ ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ಆಕ್ರೋಶ ಹೊರಹಾಕಿದ್ದಾರೆ. ತಿರುಪತಿಯ ಮೊದಲ ಆರತಿ ನಿಮ್ಮ ಸಚಿವರು, ಮಂತ್ರಿಮಂಡಲ ಅಧಿಕಾರಿಗಳಿಗಲ್ಲ, ಮೈಸೂರು ಮಹಾರಾಜರಿಗೆ ನೀಡಿದ ಗೌರವ ಇದು. ನೀವು ನಿಮ್ಮ ಹೇಳಿಕೆ ವಾಪಸ್ ಪಡೆಯಿರಿ. ಟಿಟಿಡಿ ಬೋರ್ಡ್ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸುತ್ತೇನೆ. ಆಧ್ಯಾತ್ಮಿಕ క్షేత్రವನ್ನ రాజకీయಗೊಳಿಸಬೇಡಿ ಅಂತ భానుప్రకాష్ కిడికారిದ್ದಾರೆ. ఖచ్చితంగా ఇలాంటి సాంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డీకే శివకుమార్ క్షేత్రం కాదు. తిరుమల తిరుపతి దేవస్థానాలు డీకే శివకుమార్ చెప్పినట్టు వినే ప్రసక్తి లేదు ఇక్కడ మాకు. ఆయన ఇష్టానుసారంగా కొన్ని పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన స్టేట్మెంట్ ఇస్తుంటే ఇది మంచిది కాదు. వెంటనే ఆ స్టేట్మెంట్ వెనక్కి తీసుకోవాలని చెప్పి, చెప్పినటువంటి మాటలను వెనక్కి తీసుకోవాలని చెప్పి నేను డిమాండ్ చేస్తున్నాను. ఈ వ్యక్తిగత అజెండా తీసుకొని వచ్చి, ఇక్కడ రాజకీయ అజెండా తీసుకొని వచ్చి ఈ ధార్మిక క్షేత్రాన్ని రాజకీయ పునరావాస కేంద్రంగా మార్చకండి. తిరుమల తిరుపతి దేవస్థానాన్ని రాజకీయ పునరావాస కేంద్రంగా మార్చకండి. ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ಆಕ್ರೋಶ ಹೊರಹಾಕಿದ್ದಾರೆ. ಧಾರ್ಮಿಕ ಕ್ಷೇತ್ರವನ್ನ ರಾಜಕೀಯ ಕ್ಷೇತ್ರವನ್ನಾಗಿ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ಆದರೆ ಇಲ್ಲೊಂದು ಗೊಂದಲವಿದೆ. ಡಿಕೆ ಶಿವಕುಮಾರ್ ವಿವಾದಾತ್ಮಕವಾಗಿ ಏನಾದರೂ ಮಾತಾಡಿದ್ರಾ ಅನ್ನೋ ಅನುಮಾನ ಬರ್ತಿದೆ. ಆದ್ರೆ ಸಿಎಂ ಡಿಕೆಶಿ ಹೇಳೋದು ಕರೆಕ್ಟ್ ಆಗಿದೆ. ಅವರೇನೂ ತಪ್ಪು ಮಾತಾಡಿಲ್ಲ ಅಂತಿದ್ದಾರೆ ಮತ್ತೊಬ್ಬ ಟಿಟಿಡಿ ಸದಸ್ಯ ನರೇಶ್ ಕುಮಾರ್. ಅಂದ್ರೆ ಮೈಸೂರು ಮಹಾರಾಜದಲ್ಲಿ ದಿವಾನ್ಗಳು ಅಥವಾ ಮಿನಿಸ್ಟರ್ ಕೇಡರ್ ಹೋಗ್ತಾ ಇದ್ರು ಆರತಿಗೆ. ಈಗ ನಮ್ ಕರ್ನಾಟಕ ಭವನದ ಒಬ್ರು ಸ್ಟಾಫ್ ಹೋಗ್ತಾರೆ. ಅದಕ್ಕೆ ಡೆಸಿಗ್ನೇಟೆಡ್ ಅಂತ ಎಂಡೋಮೆಂಟ್ ಮಿನಿಸ್ಟ್ರಿ ಮಾಡಿಲ್ಲ ಡೆಸಿಗ್ನೇಷನ್. ಅದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟ್ ಸಬ್ಜೆಕ್ಟ್. ಆದ್ರೆ ಹೇಳಿರೋ ದಾಟಿ ಮತ್ತೆ ಯಾರ್ಯಾರಿಗೆ ಕೊಡಿಸ್ತೀನಿ ನಾನು ಅಂತ ಇದ್ ಮಾಡಿರೋದು ತಪ್ಪು ಅಂತ ನಮ್ದಷ್ಟೇ. ಇದು ನಡ್ಕೊಂಡ್ ಬಂದಿರೋದು ನಾನ್ ಹೇಳಿದ್ದು ಅವ್ರಿಗೆ ಹೈಯೆಸ್ಟ್ ಡಿಗ್ನಿಟರಿ ಅವತ್ತು ಯಾರು ಇರ್ತಾರೋ, ಕರ್ನಾಟಕದಿಂದ ಯಾರು ಹೈಯೆಸ್ಟ್ ಡಿಗ್ನಿಟರಿ ಇರ್ತಾರೆ ಅವ್ರಿಗೆ ಅದನ್ನ ಆರತಿನ ತಗೊಳೋ ಅಂತ ಒಂದು ಇದಾಗ್ಲಿ, ಅಂದ್ರೆ ದೇ ವಿಲ್ ಅಟೆಂಡ್, ಅವರು ಆರತಿ ಜೊತೆಗೆ ಹೋಗ್ಬಹುದು ಅಂತ. ಡಿ ಕೆ ಶಿವಕುಮಾರ್ ಹೇಳಿರೋದು ನಾನ್ ಎಲ್ರಿಗೂ ಆರತಿ ಕೊಡಿಸ್ತೀನಿ ಅಂದಿದಾರಲ್ಲ, ಅದು ತಪ್ಪು. ಡೆಸಿಗ್ನೇಟೆಡ್ ಆಫೀಸರ್ ಮಾಡಬೇಕು, ಅದನ್ನ ಅವ್ರು ಮಾಡ್ತೀನಿ ಅಂತ ಅಂದಿದ್ದಾರೆ. ಈಗ ಅದು ಕರೆಕ್ಟ್, ಅದು ಶ್ಲಾಘನೀಯ, ಅದಕ್ಕೆ ನಮ್ದೆಲ್ಲರದು ಸಹಮತ ಇದೆ. ಆಮೇಲೆ ಯಾವ್ದಾದ್ರು ಹೈಯೆಸ್ಟ್ ಡಿಗ್ನಿಟರಿ ಯಾರಿದಾರ ಅವತ್ತು ಅವ್ರು ಅದ್ರ ಜೊತೆಗೆ ಹೋಗ್ಬೋದು. ಹೌದು, ಮೈಸೂರು ಸಂಸ್ಥಾನದ ಕಾಲದಿಂದಲೂ ಕರ್ನಾಟಕದ ಪ್ರತಿನಿಧಿಗಳಿಗೆ ಪ್ರಥಮ ಆರತಿಯಲ್ಲಿ ಪಾಲ್ಗೊಳ್ಳಲು ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈಗ ಸರ್ಕಾರ ವಿಶೇಷ ಅಧಿಕಾರಿಯನ್ನ ನೇಮಿಸಿಲ್ಲ. ಈಗ ನೇಮಿಸೋದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳುತ್ತಿದ್ದಾರೆ ಅನ್ನೋದು ಟಿಟಿಡಿ ಸದಸ್ಯ ನರೇಶ್ ಕುಮಾರ್ ವಾದ. ಒಟ್ನಲ್ಲಿ ಪ್ರಥಮ ಆರತಿ ವಿಚಾರದಲ್ಲಿ ಸಿಎಂ ಪ್ರಸ್ತಾಪವನ್ನ ಸರಿ ಎಂದಿದ್ದಾರೆ ಟಿಟಿಡಿ ಸದಸ್ಯ. ಅಂದಹಾಗೆ ಕರ್ನಾಟಕ ಈ ರೀತಿ ಪ್ರಥಮ ಆರತಿ ಕೇಳುವುದಕ್ಕೆ ವಿಶೇಷ ಹಕ್ಕನ್ನ ಪಡ್ಕೊಂಡಿದೆ. ಆ ಹಕ್ಕಿಗೆ 400 ವರ್ಷಗಳ ಇತಿಹಾಸವಿದೆ. ತಿರುಮಲದೊಂದಿಗೆ ಕರ್ನಾಟಕಕ್ಕೆ ವಿಶೇಷ ಸಂಬಂಧವಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ತಿರುಮಲಕ್ಕೆ ಅನೇಕ ಕೊಡುಗೆ ನೀಡಲಾಗಿದೆ. ಮೈಸೂರು ಸಂಸ್ಥಾನ ತಿರುಮಲದೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದು ನಿತ್ಯ ಕೈಂಕರ್ಯ, ಪೂಜೆ ಹಾಗೂ ಸೇವೆಗಳಿಗೆ ನೆರವು ನೀಡುತ್ತಿತ್ತು. ಅಷ್ಟೇ ಅಲ್ಲದೆ ಮೈಸೂರು ಸಂಸ್ಥಾನದಿಂದ ಧಾರ್ಮಿಕ, ಆರ್ಥಿಕ ಕೊಡುಗೆ ನೀಡಲಾಗುತ್ತಿತ್ತು. ಆದ್ದರಿಂದಲೇ ಮೈಸೂರು ಸಂಸ್ಥಾನ ಮತ್ತು ಮೈಸೂರು ಸಂಸ್ಥಾನದ ಪ್ರತಿನಿಧಿಗಳಿಗೆ ಪ್ರಥಮ ಆರತಿಯಲ್ಲಿ ಭಾಗವಹಿಸುವ ಹಕ್ಕು ನೀಡಲಾಗಿತ್ತು. 400 ವರ್ಷಗಳ ಹಿಂದೆ ನೀಡಿದ್ದ ಪ್ರಥಮ ಆರತಿ ಹಕ್ಕನ್ನ ಈವರೆಗೆ ಮುಂದುವರೆಸಿಕೊಂಡು ಬಂದಿದೆ ಟಿಟಿಡಿ. ಕರ್ನಾಟಕದ ಪರವಾಗಿ ಅಧಿಕೃತ ಪ್ರತಿನಿಧಿಯಿಂದ ಪ್ರಥಮ ಆರತಿ ಸ್ವೀಕಾರ ಮಾಡಲಾಗುತ್ತದೆ. ಕರ್ನಾಟಕ ಸಿಎಂ ಅಥವಾ ವಿಶೇಷಾಧಿಕಾರಿ ಪ್ರಥಮ ಆರತಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇದನ್ನೇ ಎಲ್ಲ ಶಾಸಕರು ಮತ್ತು ಸಚಿವರು ಅಥವಾ ಗಣ್ಯರಿಗೆ ಒದಗಿಸಲು ಸಿಎಂ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈಗ ಸದ್ಯಕ್ಕೆ ತಿರುಪತಿಯ ಕರ್ನಾಟಕ ಭವನದಲ್ಲಿ ಯಾರೂ ವಿಶೇಷ ಅಧಿಕಾರಿ ಇಲ್ಲ. ಅಲ್ಲಿಗೆ ಕರ್ನಾಟಕದ ಯಾವುದೇ ಶಾಸಕರು ಅಥವಾ ಸಚಿವರು ಹೋದಾಗ ಪ್ರಥಮ ಆರತಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಸಿಎಂ ಡಿಕೆಶಿ ಹೇಳಿದ್ದು ಗೊಂದಲ ಮೂಡಿಸಿದೆ. ಈಗ ಸದ್ಯಕ್ಕೆ ಸಿಎಂ ಘೋಷಣೆ ಮಾಡಿದ್ದು ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಹೊಸ ಪ್ರೋಟೋಕಾಲ್ ಹೊರಡಿಸಲು ಮುಂದಾಗಿದೆ. ಇದರ ಪ್ರಕಾರ ಕರ್ನಾಟಕದ ಪರವಾಗಿ ತಿರುಮಲಕ್ಕೆ ಭೇಟಿ ನೀಡುವ ಸಚಿವರು, ಶಾಸಕರು, ಹಿರಿಯ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿಗಳು, ನ್ಯಾಯಮೂರ್ತಿಗಳು, ಇತರ ಅರ್ಹ ಗಣ್ಯರು ಅಧಿಕೃತವಾಗಿ ಮೊದಲ ಆರತಿ ಸ್ವೀಕರಿಸುವ ಅವಕಾಶ ಪಡೆಯಲಿದ್ದಾರೆ.